ಕರೆಕ್ಟ್. ಆಟೋ ಚಾಲಕರ ಸಂಕಷ್ಟ. ಬೆಂಗಳೂರಿನಲ್ಲಿ LPG ಸಿಗದೆ ಆಟೋ ಚಾಲಕರ ಕ್ಯೂ. ಕಲಾಸಿಪಾಳ್ಯ ಬಸಪ್ಪ ಸರ್ಕಲ್ ಬಳಿ ಚಾಲಕರು ಆಟೋಗಳನ್ನ ಹಾಕೊಂಡು ಕ್ಯೂ ನಿಂತಿದ್ದಾರೆ. ಎಲ್ಲೆಲ್ಲಿ ಗ್ಯಾಸ್ ಸಿಗ್ತಾ ಇದೆ ಆ ಎಲ್ಲ ಬಂಕ್ಗಳ ಮುಂದೆ ಇರುವಂತ ಪರಿಸ್ಥಿತಿ ಇದು. ಒಂದು ಆಟೋ ಗ್ಯಾಸ್ ಬಂಕ್ ಅಂತಲ್ಲ, ಬೆಂಗಳೂರಿನಲ್ಲಿರುವಂಥ ಎಲ್ಲ ಆಟೋ ಗ್ಯಾಸ್ ಬಂಕ್ಗಳ ಮುಂದೆನೂ ಕೂಡ ಇದೇ ಪರಿಸ್ಥಿತಿ. 2 ಕಿಲೋಮೀಟರ್ 3 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. LPG ತುಂಬಿಸ್ಲಿಕ್ಕೆ 2 ಕಿಲೋಮೀಟರ್ ಕ್ಯೂ ನಿಂತಿರುವಂಥದ್ದು ಚಾಲಕರು. ಹಾಗೆ ಅವ್ರಿಗೆಲ್ರಿಗೂ ಫುಲ್ ಕೊಡ್ತಾರಾ, ಅವ್ರು ಬೇಕಾದಷ್ಟು ಕೊಡ್ತಾರಾ? ಅದು ಇಲ್ಲ. ಯಾಕೆಂದ್ರೆ ಅವ್ರು ಎಷ್ಟು ಸಾಧ್ಯನೋ ಎಲ್ರಿಗೂ ಎಷ್ಟು ಕೊಡ್ಲಿಕ್ಕಾಗುತ್ತೋ ಅಷ್ಟು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಕೆಲವೊಂದು ಕಡೆ 500 ರೂಪಾಯಿ, ಕೆಲವೊಂದು ಕಡೆ 300 ರೂಪಾಯಿ, ಈ ರೀತಿಯಾಗಿ ಹಾಕ್ಲಾಗ್ತಾ ಇದೆ ಅಷ್ಟೇ. LPGಯನ್ನು ಫುಲ್ಲು ಕೂಡ ಸಿಗ್ತಾ ಇಲ್ಲ. ಆದರೆ ಅವತ್ತು ದುಡಿದು ಅವತ್ತು ಬದುಕಬೇಕಲ್ಲ, ಜೀವನ ಸಾಗಿಸ್ಬೇಕಲ್ಲ, ಅಂತ ಪರಿಸ್ಥಿತಿಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ನಾನು ಕೂಡ ಬೆಳಿಗ್ಗೆ ಬರುವಂತ ಸಂದರ್ಭದಲ್ಲಿ ಕೆಲವೊಂದು ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಬರಬೇಕಾದ್ರೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಪಾಪ ಅನ್ಸುತ್ತೆ. ಪಾಪ ಇಷ್ಟೆಲ್ಲ ನಿದ್ದೆಗೆಟ್ಟು ಆಮೇಲೆ ಬೆಳಿಗ್ಗೆ ಎಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ ಆಗುತ್ತೆ ಕೆಲವರಿಗೆ ಆಟೋವನ್ನು ಅಂದರೆ ಆ ಗ್ಯಾಸನ್ನು ತುಂಬಿಸ್ಕೊಳ್ಳೋದಕ್ಕೆ. ಅದಾದ್ಮೇಲೆ ಯಾವಾಗ ದುಡಿತಾರೋ ಏನೋ, ಎಂಥ ಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅಂತ. ಖಂಡಿತ ಪೃಥ್ವಿ, ಸದ್ಯ ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಏನೋ ಇದೆ, ಮಾತುಕತೆ ನಡೀತಾ ಇದೆ. ಸದ್ಯ ಪರಿಸ್ಥಿತಿ ಎಲ್ಲ ಹತೋಟಿಗೆ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಬಟ್ ಸಮಸ್ಯೆ ಮಾತ್ರ LPG ಆಟೋ ಗ್ಯಾಸ್ಗಳ ಆಟೋ ಚಾಲಕರ ಪರಿಸ್ಥಿತಿ ಮಾತ್ರ ನಿಜವಾಗ್ಲೂ ದಯನೀಯ ಇದೆ. ಪ್ರತಿ ದಿನವೂ ಕೂಡ ಇದೇ ರೀತಿಯಾಗಿ ಸರತಿ ಸಾಲಿನಲ್ಲಿ ಕ್ಯೂವಲ್ಲಿ ನಿಲ್ಲಬೇಕು. ಅದು ಮಧ್ಯರಾತ್ರಿ ಕೆಲವೆಲ್ಲ ಬಂದು ಆಟೋಗಳು ಕ್ಯೂವಲ್ಲಿ ನಿಲ್ಲಿಸಿರ್ತಾರೆ. ನಿನ್ನೆ ಸಂಜೆ ಬಂದಂಥವರು ಕೂಡ ಇದ್ದಾರೆ. 2.5 ಕಿಲೋಮೀಟ್ರ್ ಇದೇ ರೀತಿಯಾಗಿ ಆಲ್ಮೋಸ್ಟ್ ಈ ಕಲಾಸಿಪಾಳ್ಯದಲ್ಲಿರುವಂಥ ಬಸಪ್ಪ ಸರ್ಕಲ್ ಏನಿದೆಯಲ್ಲ, ಈ ಸರ್ಕಲ್ ಆಲ್ಮೋಸ್ಟ್ ಒಂದು ರೌಂಡ್ ಹೊಡೆಯೋ ರೀತಿಯಾಗಿ ಸರತಿ ಸಾಲಲ್ಲಿ ವೆಹಿಕಲ್ಗಳೆಲ್ಲ ಆಟೋಗಳು ಕ್ಯೂ ನಿಂತಿರೋದು. ಕ್ಯೂ ನಿಂತು ಹಾಕ್ಸ್ಕೊಂಡ್ರು ಕೂಡ ಫುಲ್ ಟ್ಯಾಂಕ್ ಏನಾದರೂ ಹಾಕ್ತಾರೆ ಅಂದರೆ ಇಲ್ಲ, ಫುಲ್ ಟ್ಯಾಂಕ್ ಹಾಕೋದಿಲ್ಲ, ಬರೀ 500 ರೂಪಾಯಿ ಮಾತ್ರ ಹಾಕೋದು. ಸೊ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ದರನೂ ಕೂಡ ಕಳೆದೊಂದು ತಿಂಗಳಲ್ಲಿ 40% ಹೆಚ್ಚಾಗಿದೆ. ಸೊ ಬನ್ನಿ ಮಾತಾಡ್ಸ್ತಾ ಹೋಗ್ತೀನಿ ಆಟೋ ಚಾಲಕರನ್ನೇ ಏನು ಹೇಳ್ತಾರೆ ಅಂತೇಳಿ. ಎಷ್ಟು ಗಂಟೆಗೆ ಬಂದಿದ್ರಿ ಸರ್ ನೀವು? ಎಷ್ಟು ಗಂಟೆಗೆ ಬಂದಿದ್ರಿ? 8 ಗಂಟೆ. 8 ಗಂಟೆಗೆ ಬಂದಿರು. ಅಲ್ಲ, ಯುದ್ಧ ಅಲ್ಲಿ ಸ್ಟಾಪ್ ಆಗಿದೆ, ಇಲ್ಲಿ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಇಲ್ಲಿ ಸಮಸ್ಯೆ ಬಗೆಹರಿದಿಲ್ಲ, ಯಾರನ್ನೇ ಕೇಳೋಣ, ಎಲ್ಲ ಒಂದೇ. ಯುದ್ಧ ಇದ್ರು ಒಂದೇ, ಯುದ್ಧ ಇಲ್ಲ ಅಂದ್ರು ಒಂದೇ ಅನ್ನಂಗಾಗಿ ಈ ರೀತಿ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಚಾಲಕರಿದ್ರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಏನು ಸರ್, ಎಷ್ಟು ಗಂಟೆಗೆ ಬಂದ್ರಿ ನೀವು? ನಾನು 8 ಗಂಟೆಗೆ ಬಂದಿದ್ದು ಸರ್. ಓಕೆ. ವಾಶ್ರೂಮ್ಗೆ ಹೋಗೋಕ್ಕಾಗ್ತಾ ಇಲ್ಲ, ರಿಸರ್ಚ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಈ ಥರ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದ್ದೀವಿ ನೋಡಿ. 1.5 ಅವರ್ 2 ಅವರ್ ಆಗ್ತಾ ಇದೆ ಸರ್. ಭಾಳ ತೊಂದರೆ ಆಗ್ತದೆ. ಎಲ್ಲ ಬಂಕಲ್ಲೂ ಇದೇ ರೀತಿ ಇದೆಯಾ? ಬಂಕ್ದಲ್ಲಿ ಐತೆ ಸರ್ ಈ ಥರ ರೀತಿ. ಒಂದೊಂದು ಬಂಕ್ದಲ್ಲಿ 120 ರೂಪಾಯಿ ಆಗ್ತಾವ್ರೆ, ಒಂದೊಂದು ಬಂಕ್ದಲ್ಲಿ 150 ರೂಪಾಯಿ ಆಗ್ತಾವ್ರೆ. ಈ ಥರ ಭಾಳ ಕಷ್ಟ ಆಗ್ತಾ ಇದೆ. ನಾವು ಜನಗಳಿಗೆ ಸೇವೆ ಮಾಡೋರಿಗೆ ನಮಗೆ ಈ ಥರ ತೊಂದರೆ ಬರ್ತದೆ. ಮತ್ತೊಬ್ಬ ಚಾಲಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಎಷ್ಟು ಗಂಟೆಗೆ ಬಂದಿದ್ರಿ ಸರ್? ಹೆಂಗೆ ಜೀವನ? ಯುದ್ಧ ಸ್ಟಾಪ್ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಪರಿಸ್ಥಿತಿ ಇದಾಯ್ತು ಅಂತ ಅನ್ಕೊಂಡಾಯ್ತು. ಅಲ್ಲಿ ಕ್ಯೂ ಫುಲ್ ಕ್ಯೂ ರೀ. ತಲೆ ಸುಸ್ತಾಯ್ತು. ಓಕೆ. ತಲೆ ಸುಸ್ತಾಯ್ತು. ಸೊ ಈ ರೀತಿ ನೋಡ್ತಾ ಹೋದ್ರೆ ಕ್ಯೂ ನಿಮಗೆ ಹಾಗೇನೆ ಕಂಟಿನ್ಯೂಸ್ ಆಗಿದೆ. ವಾಹನ ಚಾಲಕರು ಕೂಡ ನಿಜವಾಗ್ಲೂ ವೇಟ್ ಮಾಡಿ ವೇಟ್ ಮಾಡ್ತಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.